ಒಬ್ಬ ಖ್ಯಾತಿವಂತ ತುಂಬ ಎತ್ತರದ ವ್ಯಕ್ತಿ ಮಗನಾಗಿ ಹುಟ್ಟೋದು ತುಂಬ ಕಷ್ಟ. ಹೌದು ಸರ್, ಎಲ್ಲರೂ ಅಲ್ಲೇ ಕಂಪೇರ್ ಮಾಡ್ತಾರೆ. ಅದು ಒಂದಿದೆ ಆ ಥರದ್ದು. ಐ ಡೋಂಟ್ ಥಿಂಕ್ ಸೊ. ಅವರ ಬಿಹೇವಿಯರು ಮತ್ತು ಅವ್ರ ಕ್ಯಾರೆಕ್ಟ್ರು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗ್ತಿದ್ದು. ನಾನು ಆ್ಯಕ್ಚುಲಿ ಹೇಳ್ತೀನಿ, ನಮಗೆ ನಿಜವಾಗ್ಲೂ ಒಬ್ಬ ಕಲಾವಿದನ ತೃಪ್ತಿ ಸಿಗೋದು ನಾಟಕದಲ್ಲಿ ಮಾತ್ರ. ಯಾಕೆಂದರೆ ಅಲ್ಲಿ ನಮ್ಮ ಜೊತೆ ಸಹ ಕಲಾವಿದರು ಇರ್ತಾರೆ, ಅವ್ರ ಜೊತೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಆಮೇಲೆ ಇನ್ವಾಲ್ವ್ ಆಗ್ತೀವಿ, ಆಮೇಲೆ ನಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಬಿಡುತ್ತೆ. ನೆನಪಿದೆ ಅದಲ್ಲ? ಖಂಡಿತ ಸರ್. ವಂಶವೃಕ್ಷ ನಂದು ಫಸ್ಟ್ ಸಿನಿಮಾ 70. ಅದು ನನ್ನ ಅದೃಷ್ಟ. ಏನು ಅಂದರೆ ಆ ಟೈಮಲ್ಲಿ ನನಗೆ ಭಾಳನೇ ದುರಹಂಕಾರ ಬಂದಿತ್ತು. ಒಂದು 4 ಸಿನಿಮಾಗಳು ಬರ್ತಾ ಇದ್ದಾವೆ. ತೆಲುಗುಲಿ ಅನುರಾಗಲು ಸಿನಿಮಾ ಮಾಡಿದೆ, ಅದು ಶ್ರೀದೇವಿ ಅವರ ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ. ಅದ್ರ ನಂತರ ಒಂದು ಮಲಯಾಳಮಲ್ಲಿ ಮಾಡಿದ್ವಿ, ರಾಗಮ್ ಅಂತ, ಲಕ್ಷ್ಮಿ ಅವರು ಮಾಡಿದ್ದು. ಅದ್ರ ನಂತರ ಚಿರಂಜೀವಿಯಲ್ಲಿ ಮಾಡಿದೆ, ಮಂಜುಳಾ ಕುರುಡಿ ಪಾತ್ರ ಮಾಡಿದ್ದು, ಶ್ರೀನಾಥ್, ಮಂಜುಳಾ, ಸರೋಜದೇವಿ. ಅದ್ರ ನಂತರ ಬಾಳೆನಗುರಿ ಮೇನ್ ರೋಲ್ ಮಾಡಿದೆ. ಆ ಥರ ಒಂದು 50-60 ಸಿನಿಮಾ ಮಾಡಿದ್ವಿ. ಮೇನ್ ರೋಲು ಒಂದು ಮಲಯಾಳಮಲ್ಲಿ 2, ತೆಲುಗಲ್ಲಿ 1, ತಮಿಳಲ್ಲಿ 1, ಅಲಿಯಾದ ಕೋಲಂಗ, ಸಮರ್ ಆಫ್ ಟೀನೇಜ್ ಹುಡುಗರು ಬಾರಿ. ದುರಂಕಾರದಲ್ಲಿ ಏನು ಸಮಸ್ಯೆ ಆಯಿತು? ಅದು ನನಗೆ ಆಮೇಲೆ ಏನಾಗೋಯ್ತು ಅಂದರೆ, ಸಡನ್ ಆಗಿ ಏನು ಇಲ್ದಂಗೆ ಆಗೋಯ್ತು. ಚಿಕ್ಕ ವಯಸ್ಸಿನ ದೊಡ್ಡ ಬೆಳೆದ, ಅವಾಗ ಪಾತ್ರ ಇಲ್ಲ, ಆಮೇಲೆ ಯಾರು ಕೇರು ಮಾಡಲ್ಲ ನಿಮಗೆ. ಅವಾಗ ನಿಮಗೆ ಜೀವನ ಏನು ಅಂತ ಅರ್ಥ ಆಗುತ್ತೆ. ಒಬ್ಬ ಖ್ಯಾತಿವಂತ ತುಂಬ ಎತ್ತರದ ವ್ಯಕ್ತಿ ಮಗನಾಗಿ ಹುಟ್ಟೋದು ತುಂಬ ಕಷ್ಟ. ಹೌದು ಸರ್, ಎಲ್ಲರೂ ಅಲ್ಲೇ ಕಂಪೇರ್ ಮಾಡ್ತಾರೆ. ಅದು ಒಂದಿದೆ. ನನ್ನ ಉದ್ದೇಶನ ಅದು ಹೇಳಿ. ಈಗ ಶಿವಾನಂದ ಅವರಿಗೆ ಅದೇ ಆಗಿರ್ಬೋದು, ಗುಬ್ಬಿವೀರಣ್ಣಲ್ಲಿದ್ದಾರೆ, ನೀನೆಲ್ಲಿದ್ದಿ, ಅದು ಅಥವಾ ಅವರ ಕ್ಯಾರಫ್ನಲ್ಲಿ ಅವಕಾಶ ಸಿಗುವುದಾಗಲಿ, ಆ ಥರದ್ದು ಐ ಡೋಂಟ್ ಥಿಂಕ್ ಸೊ. ಅವರ ಬಿಹೇವಿಯರು ಮತ್ತು ಅವ್ರ ಕ್ಯಾರೆಕ್ಟ್ರು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗ್ತಿದ್ದು. ಅವರು ನಾಟಕದಲ್ಲಿ, ನಾನು ಆ್ಯಕ್ಚುಲಿ ಹೇಳ್ತೀನಿ, ನಮಗೆ ನಿಜವಾಗ್ಲೂ ಒಬ್ಬ ಕಲಾವಿದನ ತೃಪ್ತಿ ಸಿಗೋದು ನಾಟಕದಲ್ಲಿ ಮಾತ್ರ. ಯಾಕೆಂದರೆ ಅಲ್ಲಿ ನಮ್ಮ ಜೊತೆ ಸಹ ಕಲಾವಿದರು ಇರ್ತಾರೆ, ಅವ್ರ ಜೊತೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಆಮೇಲೆ ಇನ್ವಾಲ್ವ್ ಆಗ್ತೀವಿ, ಆಮೇಲೆ ನಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಬಿಡುತ್ತೆ. ನಾವು ಚೆನ್ನಾಗಿ ಮಾಡಿದ್ರೆ ಅಂತಾರೆ ಸ್ಪಾಟಲ್ಲಿ ಎಲ್ಲ. ಆ ಥರದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲೇ ಸಿಗೋದು. ಈಗ ನಾವು ಸಿನಿಮಾದಲ್ಲಾದರೆ ನಮ್ಮ ಕಲಾವಿದರು ಇರೋದೆಲ್ಲ ಅವ್ರು ಇದ್ದಾರೆ ಅಂತ ಊಹೆ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಿರ್ತೀವಿ. ಬಟ್ ನಾವು ನಟನೆಯನ್ನು ಕಲಿಯೋದು, ಆಮೇಲೆ ಅದು ಇನ್ವಾಲ್ವ್ಮೆಂಟ್ ಬರೋದು ಬೇಸಿಕ್ ಅದೇ. ನನ್ನ ಅದೃಷ್ಟ ಏನು ಅಂದರೆ, ನನ್ನ 6ನೇ ವಯಸ್ಸಲ್ಲೇ ನಮ್ಮ ತಂದೆ ಇದು ನಾಟಕ ಅಕಾಡೆಮಿ ಇದೆಯಲ್ಲ, ಅಲ್ಲಿ ವಿ ವಾಸ್ ವರ್ಕಿಂಗ್. ಆವಾಗ ನಾನು ಕರ್ಕೊಂಡೋಗಿ 6ನೇ ವಯಸ್ಸಲ್ಲಿ ನಾನು ಪಾತ್ರ ಮಾಡಿದ್ದೆ ಅವ್ರ ಜೊತೆ. ಫಸ್ಟ್ ಮೇಕಪ್ ಹಾಕಿದ್ದೆ 6ನೇ ವಯಸ್ಸಲ್ಲಿ. ಓಕೆ, ಅಲ್ಲಿಂದ ನಂದು ಚೇಂಜ್ ಆಯಿತು. ಆಮೇಲೆ ವಂಶವೃಕ್ಷ ನಂದು ಫಸ್ಟ್ ಸಿನಿಮಾ 70. ಅದು ನನ್ನ ಅದೃಷ್ಟ. ನೆನಪಿದೆ ಅದಲ್ಲ? ಖಂಡಿತ ಸರ್. ಏನಾಯಿತು ಅಂದರೆ, ನಂಜನಗೂಡಲ್ಲಿ ಶೂಟಿಂಗು, GV ಅಯ್ಯರು ಪ್ರೊಡ್ಯೂಸರು, ಡೈರೆಕ್ಟರ್ ಬಂದು ಗಿರೀಶ್ ಕಾರ್ನಾಡ್ ಆ್ಯಂಡ್ BV ಕಾರ್ ಅಂತ. ನಾನು ನನ್ನ ತಮ್ಮ ಇಬ್ಬರು ಹೋದ್ವಿ. ನಮ್ಮಪ್ಪ ಕರ್ಕೊಂಡು ಹೋದ್ರು. ನಾನು ಚಿಕ್ಕ ವಯಸ್ಸಲ್ಲ, ಸರಿ ಚಿಕ್ಕವನೊಬ್ಬ ಸಾಕು, ಇವನು ಬೇಡ ಅಂದ್ಬಿಟ್ರು. ನಾನು ಬೇಜಾರಾಗಿ ಕೂತಿದ್ದೆ. ಮುಹೂರ್ತದ ಚಾಟು ನನ್ನ ತಮ್ಮನ ಮೇಲೆ. ನನ್ನ ಅದೃಷ್ಟ. ಓಕೆ, ನನ್ನ ತಮ್ಮ ಏನು ಮಾಡ್ದ, ನಮ್ಮ ಅಣ್ಣ ಯಾಕೆ ಮಾಡ್ದೆ, ನಾನು ಮಾಡಲ್ಲ ಅಂದ್ಬಿಟ್ಟೆ. ಮುಹೂರ್ತ ಅವನ ಮೇಲಿದೆ. ಸರಿ, ನನಗೂ ಬಾದಾಮಿ ಕಟ್ ಮಾಡಿಸಿ ವಿಭೂತಿ ಇಟ್ಟು ಅವನಿಂದ ಒಂಚೂರು ಒಂದು 3-4 ಸೀನ್ ನಾನು ತೆಗೆದ್ರು. ಆವಾಗ ಗಿರೀಶ್ ಕಾರ್ನಾಡ್ ಅಬ್ಸರ್ವ್ ಮಾಡಿದ್ರು, ತುಂಬ ಇಂಟ್ರೆಸ್ಟ್ ಇದೆ ಹುಡುಗನಿಗೆ, ಇನ್ನೊಂದು ಸಿನಿಮಾ ಮಾಡ್ತೀನಿ, ಅದರಲ್ಲಿ ಇವ್ನಿಗೆ ಮೇನ್ ರೋಲ್ ಕೊಡ್ತೀನಿ ಅಂತ ನಮ್ಮ ತಂದೆಗೆ ಹೇಳಿದ್ರು. ಓಕೆ. ಸೊ ಮುಂಚೆನೇ ಡಿಸಪಾಯಿಂಟ್ ಆಗಿದೆ. ನಮ್ಮ ತಂದೆ ನನಗೆ ಆ ಮಾತು ಹೇಳಿಲ್ಲ. ಪಿಕ್ಚರ್ ಆಯಿತು, ಅದು ಚೆನ್ನಾಗಿ ಓಡ್ತು ವಂಶವೃಕ್ಷ. 100 ಡೇಸ್ ಫಂಕ್ಷನ್ಗೂ ನಮ್ಮನ್ನು ಕರೆದಿದ್ರು. ಕಾಮತ್ತಲ್ಲೇ ಮಾಡಿದರು ಪ್ರೋಗ್ರಾಮು, ಮಿನರ್ವತ ಕಾಮತ್ ಹೋಟ್ಲಿತ್ತು. ಆರ್ಟ್ ಫಿಲ್ಮ್ ಆದರೂ ಕೂಡ ಅದು 100 ಡೇಸ್ ಓಡೋದು, ಅದೊಂದು ಆ ಟೈಮಲ್ಲಿ ಅವಾಗ ಜನ ದೊಡ್ಡ ವಿಷಯ ಅದು. ಆಗ ಆ ಥರ ಜನ ಇದ್ರು ಸರ್ ನೋಡೋರು. ಅದ್ರ ನಂತರ ಕಾಡು ಮಾಡಬೇಕು ಅಂತ ಬಂದರು. ಕಾಡು ನೋಡಿ ನನ್ನ ಹೇಗೆ ಆಯ್ಕೆ ಆಯ್ತು? ಅದೇ ವಂಶವೃಕ್ಷಲ್ಲಿ ಮಾಡಿದ್ದೆ. ಹೌದು. ಅದನ್ನ ನೋಡಿ ಅವರು ಗಿರೀಶ್ ಕಾರ್ನಾಡ್ ಅವರು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಅವನಿಗೆ ಮೇನ್ ರೋಲ್ ಕೊಡ್ತೀನಿ ಹೇಳಿದ್ದ ಮಾತು ಈಡೇರಿಸಿದ್ರು. ಸರ್ ನನ್ಗೆ ಕರೆದ್ರು, ನಾ ಮಾಡಲ್ಲ ಅಂದೆ. ಮಾರ್ಚಲ್ಲಿ ಎಕ್ಸಾಮು ಸರ್, ಹೆಂಗೆ ಸಾಧ್ಯ? ಆಗ ವಯಸ್ಸು ಅವಾಗ ನಂಗೆ 10. ಓಕೆ, ಸರಿ ಇಲ್ಲ ಆಗಲ್ಲ. ಆಮೇಲೆ ಹೆಡ್ ಮಾಸ್ಟರ್ ಏನಂದ್ರು, ನನಗೆ ಅದೃಷ್ಟ ಹೆಂಗೆ ಹುಡ್ಕೊಂಬಂತು ನನಗೇನು, ಸಿನಿಮಾದಲ್ಲಿ ನನಗೆ ಎಕ್ಸ್ಟ್ರಾರ್ನರಿ ಲಕ್ಕಿದೆ. ಹೆಡ್ ಮಾಸ್ಟರ್ ಕರೆದ್ಬಿಟ್ಟು, ಸಿನಿಮಾ ಸಿಕ್ಕರೆ ಮಾಡೋಗೋ, ನಾನು ನಿಮಗೆ ಆಮೇಲೆ ಎಕ್ಸಾಮ್ ಮಾಡ್ತೀನಿ. 5ನೇ ಕ್ಲಾಸ್ ಓದ್ತಾ ಇದ್ದೆ ಸರ್. ನನಗೆ ಆಮೇಲೆ ಸಪ್ರೇಟಾಗಿ ಎಕ್ಸಾಮ್ ಮಾಡಿದ್ರು. ಶೂಟಿಂಗ್ ಮುಗಿಸ್ಕೊಂಬಂದ್ಮೇಲೆ ಹೆಡ್ ಮಾಸ್ಟರ್ ಇನ್ಯಾರೋ ಒಂದಿಬ್ಬರು ಮೇಸ್ಟ್ರುಗಳು ಬಿಟ್ಟು ಓರಲ್ ಎಕ್ಸಾಮ್ ಥರ ಮಾಡಿ ನಾನು ಪಾಸ್ ಮಾಡಿದ್ರು. ಸರಿ ಹೋದೆ, ಆ್ಯಕ್ಟ್ ಮಾಡಿ ಬಂದೆ.
ನಮ್ಮ ತಾಯಿಯವ್ರಿಗೆ ಈ ಜ್ಯೋತಿಷದ ಮೇಲೆ ಭಾಳ ನಂಬಿಕೆ. ಓಕೆ. ಮೇನ್ಕಮ್ಮ ಅಂತ ನಮ್ಮ ತಾಯಿಯವರು, ಅವ್ರು ತೀರೋದ್ರು ಒಂದು 30-40 ವರ್ಷ ಆಯಿತು. ಐ ವಾಸ್ 20 years ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬೇಕು. ನಮ್ಗೆ ಗೊತ್ತಾಗಲ್ಲ ಹಾರ್ಟ್ ಅಟ್ಯಾಕ್ ಅಂತ. ಸರಿ, ಆವಾಗ ಜ್ಯೋತಿಷದ ಮೇಲೆ ಭಾಳ ನಂಬಿಕೆ ನಮ್ಮ ತಾಯಿಗೆ. 6ನೇ ಕ್ಲಾಸಲ್ಲಿ ಹನುಮಂತರಾಯ್ ಅವ್ರ ಆಫೀಸ್ ಇದೆಯಲ್ಲ, ಅಲ್ಲಿ ರಾಮಾನುಜ ಅಂತ ಒಬ್ರು ಜ್ಯೋತಿಷಿ ಹೇಳೋರಿದ್ರು. ಓಕೆ. ಸೊ ಅಲ್ಲಿ ಕರ್ಕೊಂಡ್ರು ನಮ್ಮಮ್ಮ, ಇವನೋಗಿ ಸಿನಿಮಾಲ್ ಮಾಡಿ ಬಂದವನೇ ಏನಾಗ್ತಾನೆ ನೋಡಿ. ಅವರು ಮಾತಾಡ್ತಾ ಇದಿರ್ತಲ್ಲ ಕೌಡೆ ಕೌಡೆ ಅಲ್ಲ, ಇನ್ನೊಂದು ಸರ್ ಅದೇನು ಅಂತಾರಲ್ಲ, ಚಪ್ಪಟಾಗಿರ್ತದೆ ಒಂದು ಅದು 2 ಇತ್ತು, ಅದನ್ನು ಹಾಕು ಅಂದರು. ಹಾಕಿದೆ 9 ಬಿತ್ತು. ಸಬ್ಜೆಕ್ಟ್ ಚೇಂಜ್ ಮಾಡಿದ್ರು ಅವರು. ಸರಿ, ತಿರ್ಗಾ ಒಂದು 10 ನಿಮಿಷ ತಿರ್ಗಾ ನಮ್ಮಮ್ಮ ಕೇಳಿದ್ರು ಏನಾಗ್ತಾನೆ, ತಿರ್ಗಾ ಹಾಕು, ತಿರ್ಗಾ 9 ಬಿತ್ತು. ನೋಡಮ್ಮ, ತಲೆ ಕೆಡ್ಸ್ಕೋಬೇಡ, ಈ ಸಿನಿಮಾದಿಂದ ದೊಡ್ಡ ಹೆಸರು ಮಾಡ್ತಾನೆ, ಯಾವ ಮಟ್ಟಕ್ಕೆ ಮಾಡ್ತಾನೋ ಹೇಳೋಕ್ಕಾಗಲ್ಲ, ತುಂಬ ದೊಡ್ಡ ಹೆಸರು ಮಾಡ್ತಾನೆ ಇವನು ಅಂತ ಹೇಳಿದ್ರು. ಕಾಡು ಸಿನಿಮಾ ರಿಲೀಸಿನೂ ಆಗಿಲ್ಲ, ಪಿಕ್ಚರ್ ರೆಡಿ ಆಗಿ ಎಡಿಟಿಂಗೂ ಆಗಿಲ್ಲ. ಆಮೇಲೆ ಹೋದ್ರೆ ಡಬ್ಬಿಂಗ್ ಮಾಡಿದ್ವಿ, ಎಲ್ಲ ಆಯಿತು. ನಮ್ಮ ತಂದೆಯವರು ಚೆನ್ನೈಯಲ್ಲಿ ಲೆಕ್ಚರರು, ಇದೇ ರಜನಿಕಾಂತ್ ಅವರು, ಆಮೇಲೆ ಅಶೋಕ್ ಫಿಲ್ಮ್ ಇನ್ಸ್ಟಿಟ್ಯೂಟ್, ಆಮೇಲೆ ಹೇಮಾ ಚೌಧರಿ, ಅಶೋಕ್, ಅಮರ್ ಮುಲ್ಲಾ, ರಘುನಂದನ್, ಇವರೆಲ್ಲ ಅಲ್ಲಿ ಸ್ಟೂಡೆಂಟ್ಸ್. ಬೆಳಗಿನ ಜಾವ ಒಬ್ಬ 10 ವಯಸ್ಸಿನ ಹುಡುಗಿಗೆ ಒಂದು ಟೆಲಿಗ್ರಾಮ್ ಬರುತ್ತೆ. ನಮ್ಮ ತಂದೆ ಇಲ್ಲ ಊರಲ್ಲಿ, ನಮ್ಮ ತಂದೆ ನಮ್ಮ ತಾಯಿ ಚೆನ್ನೈಯಲ್ಲಿದ್ದಾರೆ. ಯಾರಿಗೆ ನನ್ನ ಹೆಸರಿಗೆ ಬಂದೆ, ಏನು ಅಂದರೆ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಒನ್ ದ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವಾರ್ಡ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಪೇಪರೆಲ್ಲ ಫೋಟೋ ಗೀಟೋ ಬಂದು ನನ್ನ ಪರ್ಸ್ನಲ್ ಲೈಫ್ ಎಕ್ಕುಟ್ಟೋಗ್ಬಿಡ್ತು. ಎಲ್ಲೋದು ಜನ ಗೊತ್ತಿಡಿಯೋರು. ಆಮೇಲೆ ಸಣ್ಣ ವಯಸ್ಸಲ್ಲಿ ಆ ಥರ ಒಂದು ಪ್ರಚಾರ, ಇದು ಮನುಷ್ಯ ಏನು ಅಂದರೆ ಡ್ರಾವಿನ್ ತಿರುಗಿ ನಾನು ಭಾಳ ನಂಬ್ತೀನಿ. ಕೋತಿ ಅಂತೆ, ಅವ್ನಿಗೊಂದು ಚೂರು ಎಂಡ ಕುಡಿಸಿದ್ರೆ ಈ ಥರ, ಇನ್ನೊಂದು ಚೂರು ಎಂಡ ಕುಡಿಸಿದ್ರೆ ಇದು ಪಿಶಾಚಿ ಕಚ್ಚಿದ್ರೆ, ಆಮೇಲೆ ಚೇಳು ಕುಟ್ಕಿದ್ರೆ ಏನು ಅದಾಗ್ಬಿಡ್ತೀವಿ ಎಲ್ಲ ಸೇರಿಬಿಟ್ಟು. ನಾನು ಆಗ್ಬಿಟ್ಟೆ ಅದನ್ನು. ಒಂದು 4 ಸಿನಿಮಾಗಳು ಬರ್ತಾ ಇದ್ದಾವೆ. ತೆಲುಗುಲಿ ಅನುರಾಗಲು ಅಂತ ಸಿನಿಮಾಲ್ ಮಾಡಿದೆ, ಅದು ಶ್ರೀದೇವಿಯವರ ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ. ಅದ್ರ ನಂತರ ಒಂದು ಮಲಯಾಳಮಲ್ಲಿ ಮಾಡಿದ್ವಿ, ರಾಗಮ್ ಅಂತ, ಲಕ್ಷ್ಮಿಯವರು ಮಾಡಿದರು. ಅದ್ರ ನಂತರ ಚಿರಂಜೀವಿಯಲ್ಲಿ ಮಾಡಿದೆ, ಮಂಜುಳಾ ಕುರುಡಿ ಪಾತ್ರ ಮಾಡಿದ್ರು, ಶ್ರೀನಾಥ್, ಮಂಜುಳಾ, ಸರೋಜಾದೇವಿ. ಅದ್ರ ನಂತರ ಬಾಳೆನಗುರಿ ಮೇನ್ ರೋಲ್ ಮಾಡಿದೆ, ಜಯಂತಿಯವರು, ನಾನು, ಶ್ರೀನಿವಾಸ್ ಮೂರ್ತಿ. ಆ ಥರ ಒಂದು 50-60 ಸಿನಿಮಾಲ್ ಮಾಡಿದ್ದೀನಿ. ಮೇನ್ ರೋಲು ಒಂದು ಮಲಯಾಳಮಲ್ಲಿ 2, ತೆಲುಗಲ್ಲೊಂದು, ತಮಿಳಲ್ಲೊಂದು, ಅಳಿಯಾದ ಕೋಲಂಗಳು, ಸಮರ 42, ಟೀನೇಜ್ ಹುಡುಗರು ಬಾದ್. ಸೊ ಏನು ಅಂದರೆ ಆ ಟೈಮಲ್ಲಿ ನನಗೆ ಭಾಳನೇ ದುರಹಂಕಾರ ಬಂದಿತ್ತು, ಯಾರೂ ಮಾತಾಡ್ತಿರಲಿಲ್ಲ. ಈಗ ದುರಹಂಕಾರ ಇಲ್ಲ ಸರ್, ಅಲ್ಲಿಂದ ಬಿದ್ದ ಮೇಲೆ ಜಗತ್ತೇ. ನಾನು ಒಂದು ಹೇಳ್ತೀನಿ, ಆ ವಿಚಾರದಲ್ಲಿ ರಾಜ್ಕುಮಾರಿಂದ ಕಲಿಯೋದು ಭಾಳ ಸರ್, ದೊಡ್ಡ ಪರ್ವತ. ನಮ್ಮ ತಂದೆಯವರು ಅವರು ಪ್ರೇಮದ ಕಾಣಿಕೆಯಲ್ಲಿ ನಮ್ಮ ತಂದೆ ಜಡ್ಜ್ ಪಾತ್ರ ಮಾಡ್ತಾ ಇದ್ದಾರೆ. ಓಕೆ. ಸೊ ರಾಜ್ಕುಮಾರ್ ಅವರು ಹೀರೋ, ನಾನು ಬೇರೆ ಯಾವುದೋ ಮನೆ ಬೆಳಕು ಅಂತ ಯಾವುದೋ ಸಿನಿಮಾಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ, ಅಲ್ಲೇ ಇದ್ದೆ ಮಡ್ರಾಸಲ್ಲೇ. ಅವತ್ತು ನಂಗೆ ಶೂಟಿಂಗ್ ಇರಲಿಲ್ಲ. ನಾನು ನಮ್ಮ ತಂದೆ ಇಬ್ಬರು ಅಲ್ಲೇ ಜೊತೆಗಿದ್ದೀವಿ. 14 ಜನ ಊಟಕ್ಕೆ ಕೂತ್ಕೊಂಡ್ವಿ. ರಾಜ್ಕುಮಾರ್, ಅದು ನನಗೆ ಇವತ್ತಿಗೂ ಏನನ್ಸುತ್ತೆ ಅಂದರೆ ಆ ಒಂದು ಗೋಲ್ಡನ್ ಡೇಸ್, ಅದು ಒಬ್ಬ ಕಲಾವಿದರೆಲ್ಲ ಒಂದು ಫ್ಯಾಮಿಲಿ ಥರ ಇರ್ತಿದ್ವಿ. ಇವಾಗ ಅವ್ನಿಗೊಂದು ಸಪ್ರೇಟ್ ಕ್ಯಾರವಾನು, ಅವನೆಲ್ಲೋ ಇರ್ತಾನೆ, ಹೀರೋ ಶಾರ್ಟಿಗೆ ಬರ್ತಾನೆ, ಆ ಇನ್ವಾಲ್ವ್ಮೆಂಟೇ ಇರೋಲ್ಲ. ಬರ್ತಾರೆ, ಆ್ಯಕ್ಟ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ತಿರ್ಗಾ. ಆ ಥರ ಇರಲಿಲ್ಲ. ಏನೋ ಒಂದು ಸಮಸ್ಯೆ ಆದರೆ ಎಲ್ಲರೂ ಒಂದು ಕುಟುಂಬ ಇತ್ತು ಅಲ್ವಾ. ಆಮೇಲೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. 12 ಜನಕ್ಕೆ, ನಾನು ನಮ್ಮಪ್ಪ ಇಬ್ಬರು ವೆಜಿಟೇರಿಯನ್, ಇನ್ನು 12 ಜನ ನಾನ್ ವೆಜ್ನವರು. ಕೋಳಿಕಾಳು 12 ಕೋಳಿಕಾಳು ತಂದಿದ್ದ ಅವನು, ಯಾರೋ ಪ್ರೊಡಕ್ಷನ್ ಬಾಯ್. ಎಲ್ಲರಿಗೂ ಒಂದೊಂದು ಆಗ್ದ. ರಾಜಾಶಂಕರ್ ತಿಂತ ತುಂಬ ಚೆನ್ನಾಗಿದೆ ಅಂದರು. ರಾಜ್ಕುಮಾರ್ ಅವರು ತಮ್ಮ ತಟ್ಟೆಯಿಂದ ಎತ್ತಿ ಹಾಕ್ಬಿಟ್ರು, ನೀನು ನಾನು ತಲೆ ಮಾಂಸ ತಿಂತೀನಿ ಪುರಾಳ. ಅವನು ಪ್ರೊಡಕ್ಷನ್ ಬಾಯ್ ಒದ್ದಾಡ್ಬಿಡ, ಏನು ಹಿಂಗಾಗೋಯ್ತಲ್ಲ. ರಾಜ್ಕುಮಾರ್ಗೆ ಇಲ್ಲ, ದೊಡ್ಡ ಇಶ್ಯೂ ಆಗ್ಬಿಡ್ತದೆ ಆಮೇಲೆ. ಬಟ್ ಅಂಥ ಡೌನ್ ಟು ಅರ್ತ್ ಮನುಷ್ಯ, ಜೊತೆ ಕೂತ್ಕೊಳ್ಳೋರು, ಮಾತಾಡೋರು. ಆಮೇಲೆ ಅವ್ರ ಹತ್ರ ಮಾತಾಡ್ತಿದ್ರೆ ಸ್ವಂತ ಅಣ್ಣನ ಹತ್ರ ಮಾತಾಡ್ತಿದ್ವಿ ಅನ್ನೋ ಫೀಲಿಂಗ್ ಬರೋದು. ಯಾರಿಗೂ ಅವ್ನು ತಾನು ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಅವನು ತೋರಿಸ್ಕೊತಾನೆ ಇಲ್ಲ. ಯಪ್ಪ, ಅಹಂಕಾರ ಬಂದಿದ್ದರೆ ಯಾವ ಮಟ್ಟಕ್ಕೆ ಬರ್ಬೋದಿತ್ತು ಅದು. ನಾವು ಅಹಂಕಾರಕ್ಕೆ ಒಂದು ಬೆಲೆ ಬರ್ತಿತ್ತು. ನಿಜವಾಗ್ಲೂ ಸರ್, 2 ಕೈ ಎತ್ತಿ ಮುಗಿತೀನಿ. ಅವರಿಂದ ನಾನು ಭಾಳ ಕಲ್ತಿದ್ದೀನಿ ಆ ವಿಚಾರದಲ್ಲಿ, ಬಿಹೇವಿಯರ್ ಯಾವ ರೀತಿ ಇರಬೇಕು ಅನ್ನೋದನ್ನು. ನಾವು ಹೋಗಿ ಮಾತಾಡ್ಸಿದ್ರೆ ಬನ್ನಿ, ಗೌರವ ಬಿಟ್ಟು ಇಲ್ವೇ ಇಲ್ಲ. ಸರ್ ನಮ್ಮ ಕೈಲಿ ಸಾಧ್ಯ ಇಲ್ಲ ಸರ್ ಆ ಥರ. ನಾವು ನಮ್ಮ ಮನುಷ್ಯರು ಎಲ್ಲ ಒಂದು ಕಡೆ ಕೋಪಾರ ಮಾಡ್ಕೋದು, ಆಯಪ್ಪ ಅದು ಮಾಡ್ಕೊತಾ ಇರಲಿಲ್ಲ. ದುರಂಕಾರದಲ್ಲಿ ಏನು ಸಮಸ್ಯೆ ಆಯಿತು? ಅದು ನನಗೆ ಆಮೇಲೆ ಏನಾಗೋಯ್ತು ಅಂದರೆ,
ಸಡನ್ನಾಗಿ ಏನು ಇಲ್ದಂಗೆ ಆಗೋಯ್ತು. ಹಾಂ ಈಗ ಚಿಕ್ಕ ವಯಸ್ಸಿನ ದೊಡ್ಡ ಬೆಳೆದ ಹೌದೌದು. ಅವ ಪಾತ್ರ ಇಲ್ಲ. ಹಾಂ ಆಮೇಲೆ ಯಾರು ಕೇರು ಮಾಡಲ್ಲ ನಿಮಗೆ. ಹಾಂ ಅವಾಗ ನಿಮಗೆ ಜೀವನ ಏನು ಅಂತ ಅರ್ಥ ಆಗುತ್ತೆ. ಓಕೆ ಓಕೆ ಹಾಂ ಆಮೇಲೆ ಏನು ಮಾಡಿದೆ, ಹಿಂಗಾದ್ರೆ ಆಗಲ್ಲ ಅಂತ ತಿರ್ಗಾ ಹೋಗಿ ಶಂಕರಾಚಾರ್ಯ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರ್ಕೊಂಡೆ. ಹಾಂ 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 ಅಸಿಸ್ಟೆಂಟ್ ಡೈರೆಕ್ಟ್ರು ಕೆಲಸ ಸೇರಿದ್ರೆ ಅದರಂಥ ತೊಂದರೆ ಇರುವಂಥ ಕೆಲಸ ಇನ್ನೊಂದಿಲ್ಲ. ಪ್ರತಿಯೊಂದು ಯಾರೇ ತಪ್ಪು ಮಾಡಿದ್ರು ಅಸಿಸ್ಟೆಂಟ್ ಡೈರೆಕ್ಟ್ರೇ ಬೈಯೋದು. ನಾನು ಒಂದು ವರ್ಷ ಅದು ಸಂಸ್ಕೃತ ಫಿಲಮು, ಅವ್ನು ಹೀರೋ ತಪ್ಪು ಮಾಡಿದ್ರೆ ಅವನಿಗೆ ಬೈಯೋಕ್ಕಾಗಲ್ವಲ್ಲ, ಹೌದು. ಸಿಗೋದು ಯಾರು? ನಾವು. ಒಂದು ಬೈಸ್ಕೋತಾ ಇದ್ದ ಅಯ್ಯರ ಹತ್ರ ಅಂದ್ರೆ ನನಗೆ ಒಂದು ಒಳ್ಳೆ ಪಾಠ 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 ಅದು. ಅದೊಂದು ಸ್ಕೂಲ್, ಅದು ಯೂನಿವರ್ಸಿಟಿ. ಸೊ ಕಲ್ತ್ಕೊಂಡೆ. ಆಮೇಲಿಂದ ನೆಕ್ಸ್ಟ್ ಮಧ್ವಾಚಾರ್ಯ ಪಾತ್ರ ಮಾಡಿದೆ ಅವ್ರ ಹತ್ರ. ಯಾವ ಲೆವೆಲ್ಗೆ ಅಂದರೆ ಸ್ವಂತ ಮಗನ ಥರ ನಾನು ನೋಡೋರು ಅವಾಗ. ಅಷ್ಟು ಇನ್ವಾಲ್ವ್ಮೆಂಟ್ ಬಂದ್ಬಿಡ್ತು ನನಗೂ ಅಯ್ಯರ್ ಅವ್ರದ್ದು. ನಾನು ಕಲ್ತಿದ್ದೀನಿ ಅವರಿಂದ. ಅವ್ರದ್ದು ಹೊಡ್ತಾನು ತಿಂದಿದ್ದೀನಿ. ಆ ಹೀರೋ ಮಾಡಿದ ತಪ್ಪಗೆ ನಾನು ಹೊಡ್ತಾ ತಿಂದಿದ್ದೀನಿ. ಅವನ್ನೆಲ್ಲ ಹೋಗ್ಬಿಡೋನು, ಕರ್ಕೊಂಬರಕ್ಕೆ ಹೋದ್ರೆ ಬರಲ್ಲ, ಆಮೇಲೆ ಬರ್ತೀನಿ, ಆಮೇಲೆ ಮಾಡು ಶಾರ್ಟ್ ನಾನು. ಒಂದ್ಸತಿ ಜೋಶಿ ಮಠ ಅಂತಿದೆ, ಇದಕ್ಕೆ ಹೋಗುವಾಗ ಕೇದಾರು ಬದ್ರಿಗೆ ಹೋಗೋ ದಾರಿಯಲ್ಲಿ ಜೋಶಿ ಮಠ ಸಿಗುತ್ತೆ. ಅಲ್ಲಿ ಸಾಯಂಕಾಲ 4 ಗಂಟೆಗೆ ಒಂದು ಸ್ವಲ್ಪ ಬಿಸಿಲು ಬೀಳುತ್ತೆ. ನಾವು ಕಾಯ್ತಾ ಇದ್ದೀವಿ. ಒಂದು ದಿವಸ ಆಗಲಿಲ್ಲ. ನೆಕ್ಸ್ಟ್ ಡೇ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀವಿ. ಬಿಸಿಲು ಬರ್ಬೇಕು, ಇನ್ನೇನು ಬರ್ತಾ ಇದ್ವು ಕರೆದ್ರೆ ಬುಡ್ಡಾಕ ಕಲ್ ಶೂಟಿಂಗ್ ಕರೆಗೆ ಅಂದ್ಬಿಟ್ಟು ನಾನು ಹೆಂಗೆ ಹೇಳಿ ಅಯ್ಯರ ಹತ್ರ ಬಂದು, ನಾನು ಪ್ರಸಾದ್ VRK ಪ್ರಸಾದ್ ಅಸೋಸಿಯೇಟ್, ಸರ್ ಹಿಂಗೆ ಬರ್ತಾ ಇಲ್ಲ ಸರ್, ಮಲಗ್ಬಿಡೋಣ, ಎಷ್ಟೇ ಎಬ್ಸೋರು ಎದ್ದೇಳ್ತಾ ಇಲ್ಲ, ಸರಿ ಇರು ಅಂದ್ಬಿಟ್ಟು ಇನ್ನೊಬ್ಬರನ್ನ ಕಳ್ಸೋರು. ಹೋದ ಅವ್ನು ಡೈರೆಕ್ಟ್ ಎಲ್ಲ ಬರಲ್ಲ ಅಂತ ನಾವು ಡೈರೆಕ್ಟ್ ಅಯ್ಯರ್ಗೆ ಅವ್ರು ಹೋಗಿ ಎಳ್ಕೊಂಬಂದು ಅವ್ನು ನನ್ನ ಮೇಲೆ ಏನನ್ಬಿಟ್ಟ, ಒಂದು ಶಾರ್ಟ್ ತೆಗಿಬೇಕು ಬಾ ಅಂತ ಕರಿತಾ ಇದ್ದಾರೆ, ಶಾರ್ಟ್ ನಾಳೆ ತೆಗಿಯೋಣ ಅಂತಂದೆ. ನನ್ನ ಹುಡುಕ್ತಾರೆ, ಓಡೋಗ್ಬಿಟ್ಟೆ ನಾನು. ಸಿಕ್ಕರೆ ಹೊಡೆದ ತಿನ್ಬೇಕಲ್ಲ. ಆಮೇಲೆ ರಾತ್ರಿ ಹಿಂಗೆ ಅಂದೆ ಶಾರ್ಟಿಗೆ ಬಾ ಅಂದ್ರೆ ನೋಡಿ ಒಂದು ಶಾರ್ಟ್ ಅಂತ ಹೇಳ್ತಾನೆ. ಹಿಂಗೆ ಉಲ್ಟಾ ಪಿಕ್ಚರ್ ಆಗ್ತಾಯಿದ್ದು, ಸುಮ್ಮನೆ ಇದ್ಬಿಟ್ಟು ಹಾಳಾಗೋಲಿಂದು ಬಚಾವಾದೆ. ಸೊ ಈ ಥರ ಒಂದು ಭಾಳ ಕೆಟ್ಟ ಅನುಭವ ಅದು. ಬಟ್ ಅದೇ ರೀತಿ ಪಾಠನೂ ಕಲ್ತ್ಕೊಂಡು, ಯಾವೊಂದು ಸಿನಿಮಾದಲ್ಲಿ ದೊಡ್ಡ ಮಟ್ಟದಲ್ಲಿದ್ದರೆ ಹೆಂಗಿರ್ತೀವಿ, ಏನೂ ಇಲ್ಲದೆ ಇದ್ರೆ ಹೆಂಗಿರ್ತೀವಿ, ಎರಡೂ ತಿಳ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಆಗಿ ಎರಡು ಧ್ರುವಗಳು. ಅದೊಂದು ಉತ್ತರ ದಕ್ಷಿಣ. ಈ ಕಾಡು ಸಿನಿಮಾದ ಅವಾರ್ಡ್ ಬಂದು ನ್ಯಾಷನಲ್ ಅವಾರ್ಡ್ ಅದು. ಹೌದು ಸರ್, ಹೌದು ಸರ್. ಬಂದಾಗ ಏನು ಸಿಕ್ತು ನಿಮಗೆ? ಸರ್ ಒಂದು ಸಿಲ್ವರ್ ಮೆಡಲ್ ಕೊಟ್ಟರು. ಓಕೆ. ಆಮೇಲೆ ಒಂದು ಸರ್ಟಿಫಿಕೇಟ್ ಕೊಟ್ಟರು ಸರ್. ಶ್ರೇಷ್ಠ ಬಾಲನಟ, ಅತ್ಯುತ್ತಮ ಬಾಲನಟ ಫಾರ್ ದ ಇಯರ್ 1973. 73. ಓಕೆ. ನನಗೇನಾಯ್ತು, ಈ ಸುಧಾ ಬೆಳವಾಡಿ ಅವ್ರ ತಂದೆ ನಾಣಿಯವ್ರಿದ್ದಾರೆ, ನಾಣಿ ಅವ್ರೇನಂದ್ರು, ಎಲ್ಲರೂ ಹೋಗ್ತಾರೆ ಹಿಂಗೆ ಕೈ ಕೊಟ್ಬಿಟ್ಟು ಅವಾರ್ಡ್ ತಗೊಂಬರ್ತಾರೆ, ನೀನು ಹಂಗೆ ಮಾಡಬೇಡ. ಏನು ಮಾಡಬೇಕು? ಹೋಗು, ಕೈ ಕೊಡೋಕೆ ಬರ್ತಾರೆ, ನಮಸ್ಕಾರ ಮಾಡು, ನಮಸ್ಕಾರ ಮಾಡೋಕೆ ಕೈ ಕೊಡು. ಸರ್ ಪ್ರೆಸಿಡೆಂಟ್ಗೆ ಮಾಡಿಬಿಟ್ಟೆ ಸರ್ ನಾನು. ಅವ್ರು ಕೈ ಕೊಡಲ್ಲ, ಹಿಂಗೆ ಕೆರೆಗೆ ತಟ್ಬಿಟ್ಟು ಹಿಂಗೆ ಅವಾರ್ಡ್ ಕೊಟ್ಟು ಕಳ್ಸೋರು. ಮೊನ್ನೆ ಕಪ್ಪಣ್ಣ, ಲೇ ನೀನು ಮಾಡಿದ್ದು ನ್ಯಾಷನಲ್ ನ್ಯೂಸ್ ಆಗಿದ್ದು ಗೊತ್ತೇನೋ? ಪ್ರೆಸಿಡೆಂಟ್ ಯಾರಾಗಿದ್ದಾಗ? ಫಕ್ರುದ್ದೀನ್ ಆಲಿ ಅಹ್ಮದ್. ಕಾಂಟ್ರವರ್ಷಿಯಲ್ ಎಮರ್ಜೆನ್ಸಿ ಫೋಟೋ ಏನಾದರೂ ಇದೆಯಾ? ಇದೆ ಎಲ್ಲ ಇಟ್ಕೊಂಡಿದೆ. ಅವಾರ್ಡ್ ಇದು ಬೆಳ್ಳಿ ಪದಕ. ಅದು ನನಗೆ 2 ಹೆಂಡ್ತಿರು. ಮೊದಲನೇ ಅವಳ ಜೊತೆ ಡೈವರ್ಸ್ ಆಯ್ತು, 3 ಮಕ್ಕಳಿದ್ದಾರೆ. ನನಗೆ 2ನೇ ಹೆಂಡತಿ ಜೊತೆಗಿದ್ದೀನಿ ಈಗ. ಸೊ ಅವಳ ಹತ್ರ ಇದೆ, ಅದು ಮೋಸ್ಟ್ಲಿ ಹುಡುಕ್ತಿ ಅಲ್ಲಿ ಅವಾರ್ಡ್ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ, ಮೆಡಲ್ ಅವಳ ಹತ್ರ ಇದೆ, ತರಬೇಕಾದ್ರೆ. ಅದಕ್ಕೋಸ್ಕರ ಅದಕ್ಕೊಂದು ಫೈನ್ ಕಟ್ಟಿ ಎಲ್ಲ ಆಗಿ ಕಡೆಗೆ ಬಂದ ತಕ್ಷಣ ಅವಳು ಅಲ್ಲಿಂದ ಡೀಟೇಲ್ ಕಳಿಸಿದ್ಲು. ಅದೋಗಿ ವೀಸಾಗಿ ಅಪ್ಲೈ ಮಾಡಿದ್ವಿ ಎಂಬೆಸ್ಸಿಗೆ ಚೆನ್ನೈಲಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಯೂಶ್ವಲಿ ಅಮೆರಿಕನ್ ಚೆನ್ನೈ MNC ಕೊಡಲ್ಲ, ಇಂಡಿಯನ್ಸ್ ಕಂಡ್ರೆ ಆಗಲ್ಲ ಅವ್ರಿಗೆ. ಒಬ್ಬ ಲೇಡಿ ಇದ್ದಾಳೆ, ಅವಳ ಮುಂದೆ ಬಂದಂತ ಆಗೋದೇ ಅಲ್ಲ. ನನ್ನ ಏನೋ ಅವಳ ಮುಂದೆನೇ ಬಂತು. ನನ್ನ ವೈಫ್ ಹೋದ್ವಿ. ನಾನು ಹುಟ್ಟಿರೋದೇನೋ 1st January, ಅವ್ರಿಗೆ ಅದು ನ್ಯೂ ಇಯರ್. ಅವಳು ಹೂ ಇಸ್ ಬಾರ್ನ್ ಆನ್ 1st January? ಮೀ ಮೇಡಮ್. ಸೊ ಯು ಆರ್ ರಿಟರ್ನ್, ಯು ಆರ್ ಸಿನಿ ಆರ್ಟಿಸ್ಟ್. ಎಸ್ ಮೇಡಮ್. ಯು ಆರ್ ಸೆಲೆಬ್ರಿಟಿ. ಐ ಡೋಂಟ್ ಸೇ ದಟ್, ಐ ಆಮ್ ಎ ಸಿನಿ ಆರ್ಟಿಸ್ಟ್ ಅಂತ ನಾನು. ವೆರಿ ಗುಡ್ ಏನು ಕ್ವಶನ್ ಕೇಳಿದ್ರೆ ಅಪ್ರೂವ್ ಮಾಡ್ಬಿಟ್ರು.